ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 111 ದಿವಸ 111th ಸೆಷನ್. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಭತ್ರಿಜಿ, ಪಿರಮಿಡ್ ವರ್ಲ್ಡ್ ಫೌಂಡೇಶನ್, PSSM, PMC ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ನಮಸ್ಕಾರ. 1 ಅಲ್ಲ, 2 ಅಲ್ಲ, 3 ಅಲ್ಲ, ಎಷ್ಟೋ ಸಾವಿರ ಲಕ್ಷಾಂತರ ಜನ್ಮಗಳಿಂದ ನಾವು ತಗೊಂಡು ಬಂದಿರೋದು ಈ ಕರ್ಮಗಳು ಹೋಗಬೇಕು ಅಂದರೆ ಆಶಾಮಾಶಿ ಅಲ್ಲ. ಜ್ಞಾನಾಗ್ನಿದತ್ತ ಕರ್ಮನೋ. ಧ್ಯಾನದಿಂದ ಏನಾಗುತ್ತೆ ಅಂದರೆ ಫಸ್ಟ್ ನಾವು ಡೆವಲಪ್ ಮಾಡ್ಕೋಬೇಕು ಏನು ಅಂದರೆ ಶ್ರವಣ. ಬೇರೆ ಒಬ್ಬ ಮಾಸ್ಟರ್ ಮಾತಾಡ್ತಾ ಇದ್ರಂದರೆ ವೆಯ್ಟ್ ಮಾಡಬೇಕು, ಕೇಳಬೇಕು, ಅನುಭವಗಳು ಕೇಳಬೇಕು. ಯಾರೇ ಒಬ್ಬರು ಅವರು ಧ್ಯಾನ ಅನುಭವಗಳು ಹೇಳ್ತಾ ಇದ್ದಾರಂದರೆ ನಾವು ಮಾತಾಡಬಾರ್ದು, ಕೇಳಬೇಕು. ಆ ಮಾತುಗಳಿಂದ, ಆ ಅನುಭವದಿಂದ ಏನೋ ಒಂದು ನಮಗೆ ಸಿಗುತ್ತೆ. ಪ್ರತಿ ದಿವಸ ಎಷ್ಟೋ ಮಾಸ್ಟರ್ಸ್ನ ನಾನು ಆನ್ಲೈನಲ್ಲಿನೂ ಶಿವಶಕ್ತಿ ಪಿರಮಿಡಲ್ಲಿನೂ ಮೀಟ್ ಮಾಡ್ತಾ ಇರ್ತೀನಿ. ಆದರೆ ಒಬ್ಬರ ಅನುಭವ ಹೇಳ್ತಾ ಸ್ವಲ್ಪ ಪಾಸ್ ಕೊಟ್ಟರೆ ಇನ್ನೊಬ್ಬರು ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಯಾವಾಗಲೂ ನಾನೇ ಮಾತಾಡಬೇಕು, ನನ್ನ ಪಾಯಿಂಟ್ಸೇ ಹೈಲೈಟ್ ಆಗಬೇಕು ಅಂತ ಇರಬಾರ್ದು. ನಮಗೆ ಅವಕಾಶ ಸಿಕ್ಕಿದ ಸಮಯ ನಾವು ನಮ್ಮ ಅನುಭವ ಹೇಳಿಬಿಟ್ಟು ಮತ್ತೆ ವೆಯ್ಟ್ ಮಾಡಬೇಕು, ಶ್ರವಣ ಕೇಳಬೇಕು, ಕಲ್ತ್ಕೋಬೇಕು. ನಾವು ಎಲ್ಲರೂ ವಿದ್ಯಾರ್ಥಿಗಳೇ ಈ ಭೂಮಿಗೆ, ಕಲ್ತ್ಕೋಬೇಕು. ನಮಗೆ ಪ್ರಶ್ನೆಗಳಿರುತ್ತೆ, ನಮ್ಮ ಅನುಭವಗಳು ಶೇರ್ ಮಾಡುವಂತನೂ ಇರುತ್ತೆ. ಆದರೆ ಅವಕಾಶಕ್ಕೋಸ್ಕರ ವೆಯ್ಟ್ ಮಾಡಬೇಕು. ಬೇರೆಯೊಬ್ಬರು ಹೇಳ್ತಾ ಇದ್ರಂದರೆ ಅದರಲ್ಲಿ ಬೆರಳು ಬಿಡಬಾರ್ದು, ಆ ಫ್ಲೋ ಕಟ್ ಆಗುತ್ತೆ. ಇದಕ್ಕೆ ಮೇಯ್ನು ಕಾರಣ ಏನು ಅಂದರೆ ಎಕ್ಸೈಟ್ಮೆಂಟ್. ಒಂದು ಅನುಭವ ಕೇಳಿದ ತಕ್ಷಣ, ಒಬ್ಬರು ಮಾತಾಡಿದ ತಕ್ಷಣ ಎಕ್ಸೈಟ್ ಆಗಿಬಿಟ್ಟು ಬೇರೆ ಎಲ್ಲರೂ ಫ್ಲೋನು ಡಿಸ್ಟರ್ಬ್ ಮಾಡಿಬಿಟ್ಟು ಇವ್ರದ್ದು ಮಾತ್ರ ಹೈಲೈಟ್ ಆಗಬೇಕು ಅಂತ ಕೆಲವೊಬ್ಬ ಮಾಸ್ಟರ್ಸ್ ಮಾಡ್ತಾರೆ. ಅದು ಸ್ಟಾಪ್ ಆಗಬೇಕು. ಇದು 1, 2 ಇಲ್ಲ, ಪ್ರತಿ ದಿವಸ ಪ್ರತಿಯೊಬ್ಬರ ಹತ್ರ ನಾನು ಇದು ಫೇಸ್ ಮಾಡೋ ಪ್ರಾಬ್ಲಮ್ಮೆ. 18 ವರ್ಷ ನಾನು ಗುರು ಭತ್ರಿಜಿಯವ್ರ ಜೊತೆ ಯಾವಾಗ್ಲೂ ನಾನು ಯಾವಾಗ ಹೋಗಿದ್ರು ನನ್ನ ಅನುಭವ ನಾನು ಹಂಚ್ಕೊಡ್ತಾ, ಆ ಸಮಯದಲ್ಲಿ ಸುತ್ತಮುತ್ತ ಇರೋ ಜನ ನಾನು ಒಂದು ಪ್ರಶ್ನೆ ಅವರನ್ನು ಕೇಳಿ ಅವ್ರ ಬಾಯಿಂದ ಆನ್ಸರ್ಸ್ ಏನಾದರೂ ಬರುತ್ತಾ ಅಂತ ವೆಯ್ಟ್ ಮಾಡೋ ಸಮಯ ಬೇರೆಯೊಬ್ಬರು ಬಂದುಬಿಡ್ತಾರೆ, ಏನೋ ಒಂದು ಹೇಳ್ತಾರೆ. ಅವರು ಒಂದು 2 ಮಾತು ಮಾತಾಡಿದ ಮೇಲೆ ಇವರು 10 ಮಾತು ಮಾತಾಡಿ, ಹೌದು ಸರ್ ಅದು ಕರೆಕ್ಟು, ಇದು ಕರೆಕ್ಟು, ನಾನು ನೋಡಿ ಏನೋ ಡಿಸ್ಟರ್ಬ್ ಮಾಡಿದ್ರೆ ಏನು ಸಿಗುತ್ತೆ ಯೋಚನೆ ಮಾಡಿ. ಏನೂ ಸಿಗಲ್ಲ ನಮಗೆ. ಆ ಎಕ್ಸೈಟ್ಮೆಂಟಿಂದ ಬೇರೆಯೊಬ್ಬರು ಫ್ಲೋ ಕಟ್ ಆಗುತ್ತದೆ. ಅದಕ್ಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಾನ್ಸೆಪ್ಟ್ ಏನು ಅಂದರೆ ಶ್ರವಣ, ಡೀಪ್ ಲಿಸನಿಂಗ್. ನಿಮ್ಗೇನಾದರೂ ಪ್ರಶ್ನೆ ಇದೆ ಅಂದರೆ ನೀವು ಅನುಭವ ಹೇಳಬೇಕಂದ್ರೆ ಒಂದು ಪೇಪರಲ್ಲಿ ನೋಟ್ ಮಾಡಿಕೊಂಡು ವೆಯ್ಟ್ ಮಾಡಬೇಕು. ಯಾವ ವಿಷಯಕ್ಕೇನೋ ಗಾಬರಿ ಬೇಡ, ಅರ್ಜೆಂಟ್ ಬೇಡ, ನಿಧಾನಕ್ಕೆ ಮಾಡಿ. ಸ್ಪಿರಿಚುವಾಲಿಟಿಯಲ್ಲಿ ಎಕ್ಸೈಟ್ಮೆಂಟ್ಗೆ, ಅರ್ಜೆನ್ಸಿಗೆ ಜಾಗ ಇಲ್ಲ, ಪೇಷನ್ಸ್ಗೆ ಇದೆ, ವೆಯ್ಟಿಂಗ್ ಇದೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಬೇರೆಯೊಬ್ಬರು ಅವರ ಅನುಭವ ಹೇಳ್ತಾ ಇದ್ದಾರೆ, ಪ್ರಶ್ನೆ ಕೇಳ್ತಾ ಇದ್ರು ಅಂದರೆ ಶ್ರವಣದಿಂದ ಕೇಳಿ. ಒಬ್ಬ ಮಾಸ್ಟರ್ ಆನ್ಸರ್ ಕೊಡ್ತಾ ಇದೆ ಅಂದರೆ ಶ್ರವಣದಿಂದ ಕೇಳಿ. ಎಷ್ಟೋ ನಿಮ್ಮ ಪ್ರಶ್ನೆಗಳಿಗೂ ಉತ್ತರ ಅಲ್ಲೇ ಸಿಗುತ್ತೆ. ಯಾವಾಗ ನಾವು ಶ್ರವಣದಲ್ಲಿ ಪರ್ಫೆಕ್ಷನ್ ಆಗ್ತೀವೋ ರಿಸೀವಿಂಗ್ ಅನ್ನೋದು ಜಾಸ್ತಿ ಆಗುತ್ತದೆ. ಇದು ಅಭ್ಯಾಸ ಮಾಡಿ. ಒಂದೇ ವಿಷಯ ಸಾಕು ಇವತ್ತು, ಶ್ರವಣ, ಲಿಸನಿಂಗ್, ಡೀಪ್ ಲಿಸನಿಂಗ್. ಈ ಶ್ರವಣದಲ್ಲಿ ಇನ್ನೊಂದು ಇದೆ. ಒಬ್ಬರು ಅವರ ಅನುಭವ ಹೇಳ್ತಾ ಇರ್ತಾರೆ, ಮಧ್ಯದಲ್ಲಿ ನಿಮ್ಮ ಮನಸ್ಸೂ ಇಂಟರ್ಫಿಯರ್ ಆಗಬಾರ್ದು. ಈ ಅನುಭವ ಕರೆಕ್ಟಾ, ಈ ಅನುಭವ ಸುಳ್ಳ, ಈ ಒಂದು ಇಂಟರ್ಫಿಯರೆನ್ಸ್ ಬಂದಿದ್ರೂ ಡೀಪ್ ಲಿಸನಿಂಗ್ ಅನ್ನೋದು ಹೋಗುತ್ತೆ. ವಿತೌಟ್ ಜಡ್ಜ್ಮೆಂಟ್ಸ್ ಕೇಳಬೇಕು. ಅವ್ರ ಅನುಭವ ಪೂರ್ತಿ ನೀವು ಕೇಳಿ. ನಿಮಗೆ ಅನುಭವ ಇಲ್ಲ ಅಂದರೆ ಅದು ನಮ್ಮೋದನ್ನೋದು ಸ್ವಲ್ಪ ಡೌಟ್ ಬರುತ್ತೆ, ಆದ್ರೂ ಇಗ್ನೋರ್ ಮಾಡಬೇಕು. ಓಕೆ, ಅವ್ರಿಗೆ ಅನುಭವ ಬಂದಿದೆ, ಬರೆದಿಟ್ರಿ. ಒಬ್ಬ ಸ್ವಾಮೀಜಿ ಪಿರಮಿಡ್ ಸೊಸೈಟಿಯಲ್ಲಿ ಬಂದರು. ಅವ್ರು ಹೇಳಿದರು, ನಾನು ಹಿಮಾಲಯಸಿಂದ ಬಂದಿದ್ದೀನಿ, ನನ್ನ ವಯಸ್ಸು 103, 104 ಅಂತ ಹೇಳಿತ್ತು. ಎಷ್ಟೋ ಮಾಸ್ಟರ್ಸ್ ನನ್ನ ಸುತ್ತಮುತ್ತ ಕೇಳ್ತಾ ಇದ್ರು, ಅವ್ರ ಮುಖ ನೋಡಿದ್ರೆ ಆ ಥರ ಇಲ್ವೇ, ಅವರು ವಿಸಿಟಿಂಗ್ ಕಾರ್ಡು, ಅವ್ರು ಏನಾದರೂ ಪ್ಯಾನ್ ಕಾರ್ಡು ಇಲ್ಲಾಂದರೆ ಆಧಾರ್ ಕಾರ್ಡ್ ನೋಡಬೇಕು ನಾವು. ಇದು ಮುಖ್ಯನಾ? ಈಸ್ ಇಟ್ ರೆಲವೆಂಟ್? ಅವ್ರು ಹೇಳ್ತಾ ಇದ್ದಾರೆ 150, 103, 104 ಏನೋ ಅವ್ರ ಏಜ್ ಅಂತ ಹೇಳ್ತಾ ಇದ್ದಾರೆ. ಅದು ನಿಮಗೆ ಡೌಟ್ ಇದೆ ಅಂದರೆ ಇಗ್ನೋರ್ ಮಾಡಿ. ಬಟ್ ಅದರ ಬಗ್ಗೆ ನಾವು ವಿಚಾರಣೆ ಮಾಡಬಾರ್ದು, ಮಾತಾಡಬಾರ್ದು, ಇನ್ವೆಸ್ಟಿಗೇಟ್ ಮಾಡಬಾರ್ದು. ಒಬ್ಬರ ಲೈಫಲ್ಲಿ ಹೋಗಿ ನೀವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ರಂದರೆ ಯು ಆರ್ ವೇಸ್ಟಿಂಗ್ ಯುವರ್ ಎನರ್ಜಿ ಆ್ಯಂಡ್ ಟೈಮ್. ಅವರು ಅರ್ಧ ಗಂಟೆ ಮಾತಾಡಿದರೆ ಆ ಅರ್ಧ ಗಂಟೆದಲ್ಲಿ ಏನಾದರೂ ಧ್ಯಾನ ಅನುಭವ ಸಿಗುತ್ತಾ,
ಜ್ಞಾನ ಸಿಗುತ್ತಾ ಅದು ಮಾತ್ರ ನೋಡಿ. ಬೇರೆ ವಿಷಯಗಳು ನಮಗೆ ಸಂಬಂಧ ಇಲ್ಲ ಅಂದರೆ ಅದರ ಬಗ್ಗೆ ನಾವು ಗಮನಿಸಬಾರದು, ಇಗ್ನೋರ್ ಮಾಡಬೇಕು. ಇಲ್ಲ ಅಂದರೆ ನಿಮ್ಮ ಮೈಂಡು ಆ ಶ್ರವಣವನ್ನು ಡಿಸ್ಟರ್ಬ್ ಮಾಡುತ್ತದೆ. ಆ 30 ಮಿನಿಟ್ಸು 1 ಅವರು ಅವ್ರ ಸ್ಪೀಚ್ ಆದಮೇಲೆ ವಾವ್ ಇವತ್ತು 2-3 ಪಾಯಿಂಟ್ ಸಿಕ್ತು ನನಗೆ ಅಷ್ಟೇ. ಇಲ್ಲ ಅಂದರೆ ಅವ್ರು ನೋಡಿ ಈ ಥರ ಹೇಳಿದ್ರು, ಅದು ಕರೆಕ್ಟ್ ಇಲ್ಲ, ಇದು ರಾಂಗು, ಅದು ರಾಂಗು, ಜಡ್ಜ್ಮೆಂಟ್ಸ್ಗೆ ಹೋಗಿದ್ರೆ ನಮಗೆ ಅಲ್ಲಿ ಲೆಸನ್ಸ್ ಸಿಗಲ್ಲ. ಯಾರೇ ಆಗಲಿ ಅವ್ರ ಅನುಭವ ಹೇಳ್ತಾ ಇದ್ರಂದರೆ ಬಟ್ ಲಿಸನಿಂಗ್ ನಿಮಗೆ ಇದ್ರೆ ಅಂದರೆ ಲರ್ನಿಂಗ್ ಸಿಗುತ್ತೆ. ಕೇಳಬೇಕು, ಅನುಭವಗಳು ನೀವು ಕೇಳಬೇಕು, ವಿತೌಟ್ ಜಡ್ಜ್ಮೆಂಟ್, ವಿತೌಟ್ ಇಂಟರ್ಫಿಯರಿಂಗ್. ನಮ್ಮನ್ನು ಮಾತಾಡೋಕ್ಕೆ ಬಿಡಲ್ಲ ಕೆಲವೊಬ್ಬರು, ಅವರೇ ವೆಯ್ಟ್ ಮಾಡ್ತಾ ಇರ್ತಾರೆ. ಅಂದರೆ ಅವ್ರದ್ದು ಏದಿದೆಯೋ ಅದು ಪ್ರೆಸೆಂಟ್ ಮಾಡಬೇಕು ಅಂತಲೇ ಇರ್ತಾರೆ. ಆ ರಿಸೀವಿಂಗ್ ಅನ್ನೋದಿರಲ್ಲ. 80% ಲಿಸನಿಂಗ್, 20% ಟಾಕಿಂಗ್. ದಟ್ ಕರೆಕ್ಟ್ ಫಾರ್ಮುಲಾ. 80% ಎರಡಿದೆ. ಇದು ಬಾಯಿ ಒಂದೇ, 3 ಇಂಚು. ಒಬ್ಬ ಮಾಸ್ಟರ್, ಗ್ರೇಟ್ ಮಾಸ್ಟರ್ ಯಾರು ಅಂದರೆ ಹೂ ಲಿಸನ್ಸ್. ಇಲ್ಲ ಸರ್ ನನ್ನ ಹತ್ರ ಆಗ್ತಾ ಇಲ್ಲ ಅಂದರೆ ಬೀನ್ ಮೌನ. ಎಷ್ಟು ಸಾಧ್ಯನೋ ಅಷ್ಟು ಮೌನ ನೀವು ಪಾಟಿಸಿದರೆ ಆವಾಗ ಶ್ರವಣ ಡೆವಲಪ್ ಆಗುತ್ತದೆ. ಇಲ್ಲಿ ಕಂಟ್ರೋಲ್ ಇಲ್ಲ ಅಂದರೆ ಕಂಟ್ರೋಲ್ ಇಡೋಕ್ಕೆ ಒಂದೇ ದಾರಿ ಏನು ಅಂದರೆ ಮೌನ. ಈ ಮೌನದಲ್ಲಿದ್ದರೆ ಮಾತಾಡೋಕೆ ಏನೂ ಇಲ್ಲ ಅಂದರೆ ಶ್ರವಣ ಡೆವಲಪ್ ಆಗುತ್ತದೆ. ಇವತ್ತು ಲೆಸನ್ ಏನು ಅಂದರೆ ಶ್ರವಣ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್.